ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಅದುವೇ ಮೋದಿ ಗ್ಯಾಸ್ ಅಥವಾ ಪ್ರಧಾನ ಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಏನು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟ್ ನೋಡ್ರಿ. ಹಂಗಂದ್ರೆ ವಿಡಿಯೋ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಸೊ ಬರೀ ಇವಾಗ ಡೈರೆಕ್ಟಾಗಿ ಟಾಪಿಕ್ ಸ್ಟಾರ್ಟ್ ಮಾಡಮ್ಮಿ. ಆ್ಯಕ್ಚುಲಿ ಇವಾಗ ಏನಾಗಿದೆ, ಒಂದು ನ್ಯೂಸು ತುಂಬ ವೈರಲ್ ಆಗಿದೆ, ತುಂಬ ಪಾಪ್ಯುಲರ್ ಆಗಿದೆ ಎಲ್ಲ ಕಡೆ. ಈಗೇನಿದೆ PM ಗ್ಯಾಸು ಅಂದರೆ ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆಗೆ ಎಲ್ಲ ಕಡೆ KYC ಮಾಡ್ಸೋಕ್ಕೆ ಜನ ಕಿಕ್ಕಿರಿದು ಮುಗಿ ಬೀಳ್ತಿದ್ದಾರೆ. ಪ್ರತಿಯೊಂದು ಆಫೀಸ್ ಹತ್ರನೂ ಇದೇ ಮಾತುಕತೆ ಆಗ್ತಿರೋದು ಗ್ಯಾಸ್ ಏಜೆನ್ಸಿ ಹತ್ರ. ಏನಕ್ಕಂದರೆ KYC ಮಾಡಿಸಿದ್ರೆ ಗ್ಯಾಸಿಗೆ ಸಬ್ಸಿಡಿ ಸಿಗುವಂಥದ್ದು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ KYC ಮಾಡಿಸಿದ್ರೆ ನಿಮಗೆ ಸಬ್ಸಿಡಿನ ಸಿಗುತ್ತೆ. ಹಾಗೆ ಒಂದು ನ್ಯೂ ಅಪ್ಡೇಟ್ ಏನಪ್ಪ ಅಂದರೆ, ಮತ್ತೆ ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಅರ್ಜಿನ ಬಿಟ್ಟಿದ್ದಾರೆ. ಆ ಒಂದು ಟೈಮ್ ಯಾವತ್ತು, ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಏನು ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಗಮನ ಕೊಟ್ಟು ವಿಡಿಯೋನ ನೋಡಿ. ಇವಾಗ ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆಗೆ ಅಂದರೆ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಗ್ಯಾಸ್ ಕನೆಕ್ಷನ್ ಇಲ್ವೋ, ಅಂದರೆ ಯಾವ ರೇಷನ್ ಕಾರ್ಡಲ್ಲಿ ಗ್ಯಾಸ್ ಕನೆಕ್ಷನ್ ಇಲ್ಲೋ ಅವರು ಹಾಕಬಹುದು, ಫಸ್ಟ್ ಪಾಯಿಂಟ್. ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಒಬ್ಬರಿಗೆ ಮಾತ್ರ ಕೊಡುವಂಥದ್ದು ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆ ಏನಿದೆ, ಒಂದು ರೇಷನ್ ಕಾರ್ಡ್ಗೆ ಒಬ್ಬರಿಗೆ ಮಾತ್ರ ಕೊಡುವಂಥದ್ದು. ಹಾಗೆ ನಿಮ್ಮ ಏಜ್ ಅಂದರೆ ಯಾರ ಒಂದು ಅಕೌಂಟ್ಗೆ ನೀವು ತೊಗೊತಿದ್ರೆ ನಿಮ್ಮ ಒಂದು ಏಜ್ ಬಂದು 18+ ಆಗಿರಬೇಕು. ಇದು ಹೆಣ್ಮಕ್ಳಿಗೆ ಮಾತ್ರ ಸಿಗುವಂಥ ಒಂದು ಯೋಜನೆ. ಅಂದರೆ ನಿಮಗೆ ಹೆಣ್ಮಕ್ಳ ಹೆಸರಲ್ಲಿ ಬರುವಂಥ ಮಾತ್ರ ಒಂದು ಈ ಯೋಜನೆ ಇರ್ಬೋದು. ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆ ಏನಿದೆ ಅದು ಹೆಣ್ಮಕ್ಳಿಗೆ ಮಾತ್ರ ಬರುವಂಥದ್ದು. ನಿಮ್ಮದು ರೇಷನ್ ಕಾರ್ಡ್ ಯಾವುದಾದ್ರು ನಡೆಯುತ್ತೆ, APL ಆಗಲಿ, BPL ಆಗಲಿ, ಅಂತ್ಯೋದಯ ಆಗಲಿ, ಯಾವುದೇ ಇದ್ದರೂ ನಡೆಯುತ್ತೆ, ಇಲ್ಲಿ ಅಂತ ತೊಂದರೆ ಇಲ್ಲ. ಸೊ ಇಷ್ಟು ನಿಮ್ಮ ಹತ್ರ ಕರೆಕ್ಟಾಗಿದ್ದು ನಿಮ್ಮ ಹತ್ರ ಗ್ಯಾಸ್ ಇಲ್ಲ, ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರು ಗ್ಯಾಸ್ ತೊಗೊಂಡಿಲ್ಲ ಅನ್ನೋದಾದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅಪ್ಲಿಕೇಶನ್ ಹಾಕುವಂಥ ಡೇಟ್ ಬಂದುಬಿಟ್ಟು ಶುರು ಆಗ್ತಿರೋದು ಜನವರಿ 1, 2024. ಅಂದರೆ ಹೊಸ ವರ್ಷಕ್ಕೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಜನವರಿ 1ಕ್ಕೆ ಹೊಸ ಒಂದು ಉಡುಗೊರೆಗಳೆಲ್ಲ ಬರ್ತಾ ಇದ್ದಾವೆ. ಹಾಗೆ ಪ್ರಧಾನಮಂತ್ರಿಯವ್ರ ಕಡೆಯಿಂದ ಒಂದು ಹೊಸ ಭರ್ಜರಿ ಗಿಫ್ಟ್ ಅಂತ ಹೇಳ್ಬೋದು. ಜನವರಿ 1ರಿಂದ ನೀವು ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇಷ್ಟು ಕಂಡೀಷನ್ಸ್ ಇದೆ. ಹಾಕಬೇಕಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಅಂತ ನೀವು ನನ್ನ ಕೇಳೋದಾದರೆ ಸಿಂಪಲ್ ಡಾಕ್ಯುಮೆಂಟ್ಸು. ಫಸ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು. ಅಂದರೆ ನಿಮ್ಮ ಒಂದು ಆಧಾರು ಬ್ಯಾಂಕ್ಗೆ ಸೀಡಿಂಗ್ ಆಗಿರಲೇಬೇಕು, ಅಂದರೆ KYC ಆಗಿರಲೇಬೇಕು. ಇದು ಮಸ್ಟ್ ಅಂಡ್ ಶುಡ್. ಏನಕ್ಕೆ ನೀವು ಆಗಲೇ ನೋಡಿದ್ದೀರ, ಇವಾಗ KYC ಮಾಡಿಸೋಕ್ಕೆ ಜನಗಳೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತೇಳಿ. ರಾತ್ರಿ ಹೋಗ್ಬಿಟ್ಟು 3 ಗಂಟೆ ಕಾದು, ಮಧ್ಯಾಹ್ನ ಹೋಗ್ಬಿಟ್ಟು ತುಂಬ ನಾವು ನಮ್ಮೂರಲ್ಲಿ ನೋಡ್ದಂಗೆ ನೆನ್ನೆ ನಮ್ಮ ಊರಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಹೋಗ್ಬಿಟ್ಟು ಮಧ್ಯಾಹ್ನ 12 ಗಂಟೆಗೆ 1 ಗಂಟೆಗೆ KYC ಮಾಡಿಸ್ಕೊಂಡು ಬಂದಿದ್ದಾರೆ. ಸೊ ಈ ರೀತಿ ಎಲ್ಲ ಕಷ್ಟಪಡ್ತಿದ್ದಾರೆ. ಏನಕ್ಕೆ ಅವರ ಒಂದು ಬ್ಯಾಂಕ್ KYC ಆಗಿರಲಿಲ್ಲ. ಸೊ ನೀವು ಕೂಡ ಈ ಥರ ತಪ್ಪು ಮಾಡಬೇಕು ಹೋಗ್ಬೇಡಿ. ನಿಮ್ಮ ಒಂದು KYC ಆಗಿರೋವಂಥ ಒಂದು ಪಾಸ್ಬುಕ್ನೇ ದಯವಿಟ್ಟು ನಿಮ್ಮ ಒಂದು ಗ್ಯಾಸ್ ಅಕೌಂಟಿಗೆ ಕೊಡಿ. ಇಲ್ಲಾಂದರೆ ಮತ್ತೆ ಅವರು ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ KYC ಮಾಡಿಸಿ ಅಂದರೆ ಈ ಥರ ತುಂಬ ಕಷ್ಟ ಆಗುತ್ತೆ. ಸರಿ, KYC ಮಾಡಿಸೋದ್ರಿಂದ ಏನು ಯೂಸಸ್ ಅಂತ ನೀವು ನನ್ನ ಕೇಳಿದ್ರೆ, KYC ಮಾಡಿಸೋದ್ರಿಂದ ಒಂದು ಬೆನಿಫಿಟ್ ಏನಿದೆ ಅಂದರೆ, ನೀವು 1 ವರ್ಷಕ್ಕೆ 12 ಸಿಲಿಂಡರ್ನ ಯೂಸ್ ಮಾಡೋದೇ ಆದರೆ, ಅಂದರೆ ಕನಿಷ್ಠ ಪಕ್ಷ ತಿಂಗಳಿಗೆ 1 ಸಿಲಿಂಡರನ್ನು ನೀವು ಯೂಸ್ ಮಾಡಿದರೆ ನಿಮಗೆ ಒಂದು 300 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಗ್ಯಾಸಲ್ಲಿ. ಅಂದರೆ ಹೊರಗಡೆ ಕಮರ್ಷಿಯಲ್ ರೇಟು 900 ರೂಪಾಯಿ ಬಿದ್ದರೆ ಇಲ್ಲಿ ನಮಗೆ 600 ರೂಪಾಯಿಗೆ ಒಂದು ಗ್ಯಾಸ್ ಸಿಗೋವಂಥದ್ದು ಸಿಗುತ್ತೆ. ಏನಕ್ಕೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ 300 ರೂಪಾಯಿ ಬೆನಿಫಿಟ್ ಸಿಗುತ್ತೆ, 300 ರೂಪಾಯಿ ಕಡಿಮೆ ಸಿಗುತ್ತೆ ಅಂದರೆ ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ನಿಮ್ಗೆ ಆಗಲೇ ಅರ್ಥ ಆಗಿದೆ ಅನ್ಕೊತೀನಿ. ಡಾಕ್ಯುಮೆಂಟ್ಸಲ್ಲಿ ಏನೇ ಬೇಕು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡು ಮತ್ತು ನಿಮ್ಮ ಒಂದು ಆಧಾರ್ ಸೀಡಿಂಗ್ ಇರೋವಂಥ ಒಂದು ಆಧಾರ್ ಇರಬೇಕು. ಅದ್ರಿಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಆನ್ ಇರಲೇಬೇಕು. ಅಂದರೆ OTP ಎಲ್ಲ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರು ಆನ್ ಇರಲೇಬೇಕು. ನಿಮ್ಮ ಒಂದು ಆಧಾರು ಬ್ಯಾಂಕ್ಗೆ ಸೀಡಿಂಗ್ ಆಗಿರಲೇಬೇಕು. ನಿಮ್ಮ ಒಂದು ರೇಷನ್ ಕಾರ್ಡು ಮತ್ತು ಯಾರ ಹೆಸರಿಗೆ ನೀವು ಅಕೌಂಟ್ ಮಾಡಿಸ್ತಾ ಇದ್ದಾರೆ ಅವರ 2 ಪಾಸ್ಬುಕ್ ಸೈಜ್ ಫೋಟೋನ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಯಲ್ಲಿ ತೊಗೊಂಡು ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಜನವರಿ 1ನೇ ತಾರೀಕಿಂದ. ಇಲ್ಲ ನಾನು ಆನ್ಲೈನಲ್ಲಿ ಕೂಡ ಹಾಕ್ತೀನಿ ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ. ಆ ಒಂದು ಲಿಂಕ್ನ ಸಮೇತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆನ್ಲೈನಲ್ಲಿ ಹಾಕೋರು ಸಿಂಪಲ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆ ಲಿಂಕ್ ಓಪನ್ ಆಗಿದ ತಕ್ಷಣ ಅಲ್ಲಿ ಉಜ್ವಲ 2.0 ಅಂತ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ನಿಮ್ಮ ಹತ್ತಿರದ ಯಾವುದು ಗ್ಯಾಸ್ ಏಜೆನ್ಸಿ ಇದೆಯೋ ಆ ಒಂದು ಏಜೆನ್ಸಿ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಈಗೆಲ್ಲ ನಾನು ಏನೇನು ಡಾಕ್ಯುಮೆಂಟ್ಸ್ ಹೇಳ್ತೀನಿ ಅದೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಆ ಒಂದು ಸ್ಕ್ಯಾನ್ಡ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಸಜೆಸ್ಟ್ ಮಾಡೋದೇನೆಂದರೆ, ಬೆಟರ್ ಅಂದರೆ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಆಫೀಸಿಗೆ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಖುದ್ದಾಗಿ ಮಾಡ್ಕೊಳ್ಳಿ. ಏನಕ್ಕೆ ತುಂಬ ಈಸಿ ಪ್ರೊಸೆಸ್ ಆಗುತ್ತೆ, ಬೇಗ ಕೂಡ ಆಗುತ್ತೆ. ಏನಕ್ಕೆ ನಾವು ಆನ್ಲೈನ್ ಥ್ರೂ ಹೋದರೆ ಸ್ವಲ್ಪ ರಿಸ್ಕಿ ಅಂತ ಹೇಳ್ತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.